ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಕೋಟೆಯ ಇತಿಹಾಸವನ್ನು ತಿಳಿಯೋಣ. ಈ ಕೋಟೆಯನ್ನು 17ನೇ ಶತಮಾನದಲ್ಲಿ ಸುಮಾರು 400 ವರ್ಷಗಳ ಹಿಂದೆ ಬೈರೇಗೌಡ ಎಂಬ ಯೋಗಿ ಮತ್ತು ಸ್ಥಳೀಯ ಪಾಳೆಗಾರರು ನಿರ್ಮಿಸಿದರು. ವಿಜಯನಗರ ಸಾಮ್ರಾಜ್ಯದ ತುಳುವ ವಂಶಕ್ಕೆ ಸೇರಿದ ಈ ವೀರ ಯೋಧ ಮಧುಗಿರಿ ಕೋಟೆಯನ್ನು ಮಾದರಿಯಾಗಿಟ್ಟುಕೊಂಡು ಈ 7 ಹಂತದ ಗ್ರಾನೈಟ್ ಕೋಟೆಯನ್ನು ಕಟ್ಟಿದರು. ಇದು ಚಿಕ್ಕದಾದರೂ ಅದ್ಭುತವಾದ ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ. ಬೈರೇಗೌಡರು ಆ ಕಾಲದ ಭಾರತದ ರಾಬಿನ್ ಹುಡ್ ಎಂದೇ ಪ್ರಸಿದ್ಧರಾಗಿದ್ದರು. ಶ್ರೀಮಂತರನ್ನು ದೋಚಿ ಬಡವರಿಗೆ ಹಂಚುತ್ತಿದ್ದ ಅವರು ಔರಂಗಜೇಬನ ಮಗನನ್ನು ಗೆರಿಲ್ಲಾ ಯುದ್ಧದಲ್ಲಿ ಸೋಲಿಸಿದ ಖ್ಯಾತಿ ಪಡೆದಿದ್ದು. ಆದರೆ ಅವರ ಆಳ್ವಿಕೆ ಕೇವಲ 3 ವರ್ಷಗಳಷ್ಟೇ ಇತ್ತು. ಈ ಕೋಟೆಯ ವಿಶೇಷತೆ ಏನೆಂದರೆ ಅದರ ಅತ್ಯಾಧುನಿಕ ಮಳೆ ನೀರು ಸಂಗ್ರಹ ವ್ಯವಸ್ಥೆ. ಕೋಟೆಯಲ್ಲಿ 19 ದೊಣೆಗಳು ಇವೆ. ಇವುಗಳು ಒಂದಕ್ಕೊಂದು ಸಂಪರ್ಕ ಹೊಂದಿದ್ದು ಸುಮಾರು 3 ಲಕ್ಷ ಲೀಟರ್ ಮಳೆ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವಿದೆ. ಇದು ಇಂದಿನ ಮಳೆ ನೀರು ಕೊಯ್ಲಿಗೆ ಪ್ರೇರಣೆಯಾಗಿದೆ. ಶತ್ರುಗಳ ದಾಳಿಯ ವೇಳೆ ತಪ್ಪಿಸಿಕೊಳ್ಳಲು ಗುಪ್ತ ಸುರಂಗಗಳು, ಮೇಲ್ಭಾಗದಲ್ಲಿ ಶ್ರೀರಾಮೇಶ್ವರ ದೇವಾಲಯ ಮತ್ತು ಟಾಪ್ನಿಂದ ಕಾಣುವ ಅಮಾನಿ ಕೆರೆಯ ಅದ್ಭುತ ನೋಟ ಇವೆಲ್ಲವೂ ಗುಡಿಬಂಡೆಯನ್ನು ವಿಶೇಷವಾಗಿಸುತ್ತವೆ. ಈ ಕೋಟೆ ನಮಗೆ ಧೈರ್ಯ, ಜಾಣ್ಮೆ ಮತ್ತು ಪರಿಸರ ಸಂರಕ್ಷಣೆಯ ಪಾಠ ಕಲಿಸುತ್ತದೆ. ಒಮ್ಮೆ ಭೇಟಿ ನೀಡಿ ಈ ಇತಿಹಾಸವನ್ನು ಸ್ವಯಂ ಅನುಭವಿಸಿ. ಧನ್ಯವಾದಗಳು.